ಇವತ್ತು ನನ್ನ ಮುಂದೆ ನಮ್ಮ ದೇಶದ ಎರಡು ಮೋಸ್ಟ್ ಅಫೋರ್ಡಬಲ್ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಹೊಂದಿರುವಂಥ ನೆಕ್ ಬ್ಯಾಂಡ್ ಇರುವಂಥದ್ದು. ಮೊದಲನೇದಾಗಿ ನಮ್ಮ ದೇಶದ ಹೆಮ್ಮೆಯ ಬ್ರ್ಯಾಂಡ್ ಆಗಿರುವಂಥ ಬೋಟ್ ಅವ್ರದ್ದು ಬೋಟ್ ರಾಕರ್ಸ್ 255 ANC ಅಂತ. ಎರಡನೇದಾಗಿ OnePlus ಅವ್ರದ್ದು OnePlus Bullets Wireless Z2 ANC ಅಂತ. ಈ ಎರಡು ನೆಕ್ ಬ್ಯಾಂಡ್ಗಳು ಕೂಡ 2,500 ರೂಪಾಯಿ ಒಳಗಡೆ ಲಾಂಚ್ ಆಗಿರುವಂಥದ್ದು. ಬೋಟ್ ಇನ್ ಸ್ವಲ್ಪ ಕಡಿಮೆಗೆ ಸಿಗುತ್ತೆ. ಬೋಟ್ ಇಂದು 1,800 ರೂಪಾಯಿಗೆ ಲಾಂಚ್ ಆದರೆ OnePlus ಇಂದು 2,300 ರೂಪಾಯಿಗೆ 500 ರೂಪಾಯಿ ಪ್ರೈಸ್ ಡಿಫ್ರೆನ್ಸ್ ಇದೆ. ನಾನಿವತ್ತು ಈ ಎರಡು ನೆಕ್ ಬ್ಯಾಂಡ್ಗಳನ್ನು ಯೂಸ್ ಮಾಡ್ತೀನಿ, ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ಯಾವ್ದು ಚೆನ್ನಾಗಿದೆ, ಯಾವ್ದು ಬೆಟರ್ ಇದೆ, ಯಾವ್ದು ವ್ಯಾಲ್ಯೂ ಫಾರ್ ಮನಿ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಮೊದಲನೇದಾಗಿ ಈ ಎರಡು ನೆಕ್ ಬ್ಯಾಂಡ್ಗಳ ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದ್ರೆ ಎರಡು ಕೂಡ ತುಂಬಾ ಸಾಲಿಡ್ ಬಿಲ್ಡ್ ಅನ್ನು ಹೊಂದಿರುವಂತಹ ನೆಕ್ ಬ್ಯಾಂಡ್ಗಳು. ಕಿವಿಗೆ ತುಂಬಾ ಕಂಫರ್ಟಬಲ್ ಕೂತ್ಕೊಳ್ಳುತ್ತೆ. ನಿಮ್ಮ ಕಿವಿಯ ಸೈಜ್ಗೆ ತಕ್ಕಂಗೆ ಈ ಬಡ್ಸ್ಗಳು ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಎರಡರಲ್ಲೂ ಕೂಡ ಎಕ್ಸ್ಟ್ರಾ ಈ ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ ಆಯ್ತಾ. ಜೊತೆಗೆ ಈ ಎರಡು ನೆಕ್ ಬ್ಯಾಂಡ್ಗಳಲ್ಲಿ IP ರೇಟಿಂಗ್ ಕೊಟ್ಟಿದ್ದಾರೆ. ಬೋಟಲ್ಲಿ IPX4 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಇದ್ರೆ, ಸ್ಪ್ಲಾಶ್ ಪ್ರೂಫ್ ಆಯ್ತಾ, ಸ್ವೆಟ್ ಪ್ರೂಫು. ಈ ಕಡೆ OnePlus ಅಲ್ಲಿ IP55 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎರಡರಲ್ಲೂ ಕೂಡ ಈ ಮ್ಯಾಗ್ನೆಟಿಕ್ ಆನ್ ಆ್ಯಂಡ್ ಆಫ್ ಫೀಚರ್ ಕೊಟ್ಟಿದ್ದಾರೆ. ನೀವು ಈ ನೆಕ್ ಬ್ಯಾಂಡ್ ಕುತ್ತಿಗೆ ಹಾಕೊಂಡಿದ್ದಾಗ ಈ ಒಂದು ಬಡ್ಸನ್ನು ತೆಗೆದ್ರೆ ಆಟೋಮೆಟಿಕ್ ಆನ್ ಆಗುತ್ತೆ, ಪಟ್ ಅಂತ ನಿಮ್ಮ ಒಂದು ಫೋನಿಗೆ ಪೇರ್ ಆಗುತ್ತೆ. ನೀವು ಮ್ಯಾಗ್ನೆಟ್ ಹಾಕಿದ ತಕ್ಷಣ ಮತ್ತೆ ಆಟೋಮೆಟಿಕ್ ಆಫ್ ಆಗುತ್ತೆ ಆಯಿತಾ. ನೀವು ಮ್ಯಾನ್ಯುಯಲ್ ಆಗಿ ಆನ್ ಆಫ್ ಮಾಡಬೇಕು ಅನ್ನೋ ಒಂದು ಅವಶ್ಯಕತೆ ಇಲ್ಲ. ಇದು ತುಂಬ ಕನ್ವೀನಿಯೆಂಟ್ ಆಯಿತಾ. ಈ ಫೀಚರ್ ಆ್ಯಕ್ಚುಲಿ ಎರಡರಲ್ಲೂ ಕೊಟ್ಟಿದ್ದಾರೆ. ಈ ಎರಡು ನೆಕ್ ಬ್ಯಾಂಡ್ಗಳಲ್ಲಿ ಆ್ಯಕ್ಚುಲಿ 3 ಮೈಕ್ರೋಫೋನ್ಗಳಿದಾವೆ ಆಯಿತಾ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಎರಡು ಕೂಡ ತುಂಬ ಸಿಮಿಲರ್ ಅನ್ನಿಸ್ತು. ಎರಡು ಕೂಡ ತುಂಬ ಒಳ್ಳೆಯ ಬಿಲ್ಡನ್ನು ಹೊಂದಿರುವಂಥ ನೆಕ್ ಬ್ಯಾಂಡ್ಗಳು. ಒಂದು ಡಿಫ್ರೆನ್ಸ್ ಏನಪ್ಪ ಅಂತ ಅಂದರೆ ಈ ಬಟನ್ಸ್ ಇದೆ ಅಲ್ವಾ, ಈ ಜಾಗ ಸ್ವಲ್ಪ ದಪ್ಪ ಇದೆ ಬೋಟಲ್ಲಿ, ಈ OnePlus ಅಲ್ಲಿ ಸ್ವಲ್ಪ ಸಣ್ಣ ಇದೆ. ರೀಸನ್ ತುಂಬ ಸಿಂಪಲ್. ಏನಕ್ಕೆ ಅಂತ ಅಂದರೆ ಈ ಎರಡೂ ನೆಕ್ ಬ್ಯಾಂಡ್ಗಳ ಬ್ಯಾಟ್ರಿ ಬ್ಯಾಕಪ್ ಏನಿದೆ ಅದು ತುಂಬ ದೊಡ್ಡ ಡಿಫ್ರೆನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒನ್ ಆಫ್ ದ ಮೇನ್ ಬಿಗ್ಗೆಸ್ಟ್ ಡಿಫ್ರೆನ್ಸು. ನೀವು ನಂಬಲ್ಲ, ಈ ಬೋಟಿಂದ ಏನು ನೆಕ್ ಬ್ಯಾಂಡ್ ಇದೆ ಇದು ಸುಮಾರು 100 ಗಂಟೆಗಳ ಮ್ಯೂಸಿಕ್ ಪ್ಲೇ ಬ್ಯಾಕನ್ನು ನೀಡುತ್ತಂತೆ. 100 ಗಂಟೆ ಲಿಟ್ರಲಿ ಒಂದು 3 ದಿನ ನಂಗನಿಸ್ದಂಗೆ 3-4 ದಿನ ಕಂಟಿನ್ಯೂಸ್ ಆಗಿ ನೀವು ಈ ಆಡಿಯೋನ ಕೇಳ್ಬೋದು. ಈ ಒಂದು ನೆಕ್ ಬ್ಯಾಂಡಲ್ಲಿ ಅಷ್ಟು ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಡುತ್ತೆ. ಕ್ಲೈಮ್ ಮಾಡ್ತಾರೆ ಈ ರೀತಿ ಬೋಟ್ ಅವರು. 100 ಗಂಟೆಗಳ ಮ್ಯೂಸಿಕ್ ಬೇಕಂದರೆ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಈ ಕಡೆ ನಾವು OnePlus ಕಂಪೇರ್ ಮಾಡೋದಕ್ಕೆ ಹೋದರೆ ಎರಡೂ ಕೂಡ ವಿತೌಟ್ ನಾಯ್ಸ್ ಕ್ಯಾನ್ಸಲೇಷನ್ 28 ಗಂಟೆ. ಇದು ವಿತೌಟ್ ನಾಯ್ಸ್ ಕ್ಯಾನ್ಸಲೇಷನ್ 100 ಗಂಟೆ ಆದರೆ 28 ಗಂಟೆ ಆಯಿತಾ. ತುಂಬ ದೊಡ್ಡ ಡಿಫ್ರೆನ್ಸ್ ಇದಾಗಿರುವಂಥದ್ದು. ಇನ್ನು ಚಾರ್ಜಿಂಗಿಗೆ ಬಂತು ಅಂತ ಅಂದರೆ ಬೋಟಲ್ಲಿ ನಮಗೆ ASAP ಚಾರ್ಜಿಂಗ್ ಸಿಗ್ತಾ ಇದೆ. ಬರೀ 10 ನಿಮಿಷ ನೀವು ಚಾರ್ಜ್ ಮಾಡಿದ್ರೆ 24 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಮಾಡ್ಬೋದು. ಈ ಕಡೆ 10 ನಿಮಿಷ ನೀವು ಚಾರ್ಜ್ ಮಾಡಿದ್ರೆ 20 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕ್ ಮಾಡ್ಬೋದು. ಎರಡು ಕೂಡ ತುಂಬ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಬಟ್ ಬ್ಯಾಟ್ರಿ ಬ್ಯಾಕಪ್ಪಲ್ಲಿ ಬಿಗ್ಗೆಸ್ಟ್ ವಿನ್ನರ್ ಅಂದರೆ ಬೋಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಇನ್ನು ಈ ಎರಡರಲ್ಲೂ ಕೂಡ ನಮಗೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಸಿಗ್ತಾ ಇದೆ. ಈ ಬೋಟಲ್ಲಿ 32 dB ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಸಿಕ್ಕರೆ, ಈ ಕಡೆ 45 dB ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ನು. ಎರಡು ಕೂಡ ತುಂಬ ಕ್ಲೋಸ್ ಇದೆ. ಎರಡು ಕೂಡ ತುಂಬ ಸಿಮಿಲರ್ ಅಂತ ಅನ್ನಿಸ್ತು ನನಗೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನಲ್ಲಿ. ಎರಡರಲ್ಲೂ ಕೂಡ 3 ಮೈಕ್ ಇದೆ. ನಮಗೆ ಈ ಒಂದು ಬೋಟಲ್ಲಿ AI ENX ಟೆಕ್ನಾಲಜಿ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಸಿಗ್ತಾ ಇದೆ. ಅಂದರೆ ನೀವು ಕಾಲಲ್ಲಿ ಇದ್ದಾಗಲೂ ಕೂಡ ತುಂಬ ಕ್ರಿಸ್ಟಲ್ ಕ್ಲಿಯರ್ ವಾಯ್ಸ್ ಕೇಳುತ್ತೆ. ಆ ಕಡೆಯವ್ರಿಗೂ ಅಷ್ಟೇ, ನಿಮಗೂ ಅಷ್ಟೇ ಆಯಿತಾ. ಟ್ರಾಫಿಕಲ್ಲಿ ಇದ್ರೂ ಕೂಡ ತುಂಬ ಕ್ಲಿಯರ್ ಕೇಳುತ್ತೆ. ಈ ಕಡೆಯಲ್ಲೂ ಕೂಡ ಅಷ್ಟೇ ನಿಮಗೆ 3 ಮೈಕಿಂದು AI ಕಾಲ್ ನಾಯ್ಸ್ ಕ್ಯಾನ್ಸಲೇಷನ್ ಇದರಲ್ಲೂ ಕೂಡ ಸಿಗ್ತದೆ. ಕಾಲ್ ಕ್ಲಾರಿಟಿ ಎರಡು ಕೂಡ ತುಂಬ ಸಿಮಿಲರ್ ಅಂತ ಅನ್ನಿಸ್ತು. ಸೇಮ್ ನನಗೆ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನಲ್ಲಿ ಎರಡು ಕೂಡ ಅಂಥ ಡಿಫ್ರೆನ್ಸ್ ಇದೆ ಅಂತ ಅನಿಸಿಲ್ಲ. ಒಂದೇನಪ್ಪ ಅಂತ ಅಂದರೆ ನಿಮಗೆ ಬೋಟಲ್ಲಿ ಆ್ಯಂಬಿಯೆಂಟ್ ಸೌಂಡ್ ಕಂಟ್ರೋಲ್ ಸಿಗ್ತದೆ. ಆ ರೀತಿ ಆ್ಯಂಬಿಯೆಂಟ್ ಫೀಚರ್ ನಿಮಗೆ ಒಂದು OnePlusನಲ್ಲಿ ಸಿಗ್ತಾ ಇಲ್ಲ. ಬರೀ ನಾಯ್ಸ್ ಕ್ಯಾನ್ಸಲೇಷನ್ನು ಆನು ಆಫ್ ಆಗುತ್ತೆ ಅಷ್ಟೇ. ಒಟ್ಟಿಗೆ ನಾಯ್ಸ್ ಕ್ಯಾನ್ಸಲೇಷನ್ ಎರಡೂ ಕೂಡ ತುಂಬ ಚೆನ್ನಾಗಿ, ನಂಬಕ್ಕಾಗಲ್ಲ ಇಷ್ಟು ಕಡಿಮೆ ದುಡ್ಡಿಗೆ ಇಷ್ಟು ಒಳ್ಳೆ ನಾಯ್ಸ್ ಕ್ಯಾನ್ಸಲೇಷನ್ ಕೊಡ್ತಾ ಇದ್ದಾರೆ ಅಂತ ಆಯಿತಾ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಬೋಟಲ್ಲಿ ನಮಗೆ ಬ್ಲೂಟೂತ್ 5.3 ಸಿಗ್ತಾ ಇದ್ದರೆ OnePlusಲ್ಲಿ ಬ್ಲೂಟೂತ್ 5.2 ಕೊಟ್ಟಿದ್ದಾರೆ. ಎರಡರ ಕನೆಕ್ಟಿವಿಟಿ ಕೂಡ ತುಂಬ ಚೆನ್ನಾಗಿದೆ. ನನಗೆಲ್ಲೂ ಕೂಡ ಮಧ್ಯದಲ್ಲಿ ಡಿಸ್ಕನೆಕ್ಟ್ ಆಗುತ್ತೆ ಅಂತ ಅನ್ನಿಸ್ಲಿಲ್ಲ. ರೇಂಜ್ ಕೂಡ ಒಂದು ಲೆವೆಲ್ಗೆ ತುಂಬ ಚೆನ್ನಾಗಿದೆ. ಸುಮಾರು ಒಂದು 10 ಮೀಟರ್ ದೂರ ಇದ್ರೂ ಕೂಡ ಆರಾಮಾಗಿ ಕನೆಕ್ಟ್ ಆಗುತ್ತೆ. ಈ ಎರಡರಲ್ಲೂ ಕೂಡ ನಿಮಗೆ ಕ್ವಿಕ್ ಪೇರ್ ಇದೆ ಆಯಿತಾ. ಗೂಗಲ್ ಅವ್ರದ್ದು ಏನು ಫಾಸ್ಟ್ ಪೇರ್ ಟೆಕ್ನಾಲಜಿ ಇದೆ ಎರಡರಲ್ಲೂ ಕೂಡ ಇದೆ ಆಯಿತಾ. ಎರಡು ಕೂಡ ತುಂಬ ಫಾಸ್ಟಾಗಿ ನಿಮ್ಮ ಫೋನಿಗೆ ಕನೆಕ್ಟ್ ಆಗುತ್ತೆ. ಬೆಂಕಿ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಎರಡರಲ್ಲೂ ಕೂಡ ನಿಮಗೆ ಬೀಸ್ಟ್ ಮೋಡ್, ಇದರಲ್ಲಿ ಬೀಸ್ಟ್ ಮೋಡ್, ಇದರಲ್ಲಿ ಗೇಮ್ ಮೋಡ್ ಅಂತಾರೆ. ಸೊ ಬೋಟಲ್ಲಿರುವಂಥ ಬೀಸ್ಟ್ ಮೋಡ್ ಆ್ಯಕ್ಚುಲಿ ಲೇಟೆನ್ಸಿ ಸ್ವಲ್ಪ ಕಡಿಮೆ ಇದೆ ಆಯಿತಾ. 60 ಮಿಲಿ ಸೆಕೆಂಡ್ನ ಲೇಟೆನ್ಸಿ ನಿಮಗೆ ಈ ಒಂದು ಬೋಟಲ್ಲಿ ಸಿಕ್ಕರೆ, OnePlusನಲ್ಲಿ 95 ಮಿಲಿ ಸೆಕೆಂಡ್ನ ಲೇಟೆನ್ಸಿ. ನಿಮಗೆ OnePlusಲ್ಲಿ ಸ್ವಲ್ಪ ಆ ಡಿಲೇ ಗೊತ್ತಾಗುತ್ತೆ. ಬೋಟಲ್ಲಿ ಡಿಲೇ ಅಷ್ಟೊಂದು ಗೊತ್ತಾಗಲ್ಲ ನಿಮಗೆ ಆಯಿತಾ. ಆರಾಮಾಗಿ ನೀವು ಕಾಂಪಿಟೇಟಿವ್ ಗೇಮ್ನ ಕೂಡ ನೀವು ಆರಾಮಾಗಿ
ಆಡ್ಬೋದು. ಜೊತೆಗೆ ಆಗಲೇ ಹೇಳ್ದಂಗೆ ಈ ಎರಡಕ್ಕೂ ಕೂಡ ಅಪ್ಲಿಕೇಶನ್ನ ಸಪೋರ್ಟ್ ಇದೆ. OnePlusಗೆ ನಿಮಗೆ ಎ ಮೆಲೋಡಿ ಅಪ್ಲಿಕೇಶನ್ ಸಪೋರ್ಟ್, ಅದರಲ್ಲಿ ನೀವು ಕೆಲವೊಂದು ಬೇಸಿಕ್ ಸೆಟ್ಟಿಂಗ್ಸನ್ನು ಚೇಂಜ್ ಮಾಡ್ಕೊಬೋದು, ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಫ್ ಮಾಡ್ಕೊಬೋದು. ಈ ಕಡೆ ಬೋಟಿಗೆ ಬಂತು ಅಂತ ಅಂದರೆ ಬೋಟಿಂದು ಹಿಯರಬಲ್ ಆ್ಯಪ್ ಆಯಿತಾ. ಸೊ ಇದರಲ್ಲೂ ಕೂಡ ನಿಮಗೆ ಸೇಮ್ ಕಂಟ್ರೋಲ್ಸನ್ನು ಮತ್ತು ನಾಯ್ಸ್ ಕ್ಯಾನ್ಸಲೇಷನಲ್ಲಿ ಆರಾಮಾಗೆಲ್ಲ ನೀವು ಚೇಂಜ್ ಮಾಡ್ಕೊಬೋದು. ಒಂದು ಒಳ್ಳೆಯ ವಿಷಯ, ಈ ಪ್ರೈಸ್ ರೇಂಜ್ಗೂ ಕೂಡ ಎರಡರಲ್ಲೂ ಕೂಡ ನಿಮಗೆ ಅಪ್ಲಿಕೇಶನ್ ಸಪೋರ್ಟ್ನ ಕೊಟ್ಟಿದ್ದಾರೆ. ಸೊ ಬೆಂಕಿ ವಿಷಯ ಅಂತ ಅನ್ನಿಸ್ತು. ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅನಿಸಿದ್ದು, ಬೋಟಲ್ಲಿ ನಿಮಗೆ ಡ್ಯುಯಲ್ ಪೇರ್ ಮೋಡ್ ಸಹ ಇರುವಂಥದ್ದು. ಎರಡು ಫೋನಿಗೆ ಒಟ್ಟಿಗೆ ಕನೆಕ್ಟ್ ಆಗ್ಬೋದು. ನೀವು ಯಾವ್ದು ಯೂಸ್ ಮಾಡ್ತಿರ್ತಾರೆ ಆ ಟೈಮಲ್ಲಿ ಆಟೋಮೆಟಿಕ್ಕಾಗಿ ಅದು ಪ್ಲೇ ಆಗ್ತಾ ಹೋಗುತ್ತೆ. ತುಂಬ ಯೂನಿಕ್ ಫೀಚರ್ ಈ ಪ್ರೈಸ್ ರೇಂಜಲ್ಲಿ ₹1,800 ಬೆಂಕಿ ಅಂತ ಅನ್ನಿಸ್ತು. ಇನ್ನು ಇದರ ಕ್ಲಾರಿಟಿ ಬಗ್ಗೆ ಆಯಿತಾ, ಈ ಎರಡರ ಕ್ಲಾರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಎರಡೂ ಕೂಡ ತುಂಬ ಅಂದರೆ ತುಂಬ ಸಿಮಿಲರ್ ಇದೆ ಆಯಿತಾ, ತುಂಬ ಸಿಮಿಲರ್ ಇದೆ. ನನಗೆ ಅಷ್ಟೊಂದು ಬೋಟ್ ಸ್ವಲ್ಪ ಕ್ರಿಸ್ಪ್ ಆಗಿದೆ ಅನ್ನಿಸ್ತು. 100% ವಾಲ್ಯೂಮ್ ಕೊಟ್ಟಾಗ ಬೋಟು ತುಂಬ ಕ್ಲಿಯರಾಗಿ ಕೇಳುತ್ತೆ ಆಯಿತಾ. 100% ವಾಲ್ಯೂಮ್ ಕೊಟ್ಟಾಗ ಬೇಸು ಕೂಡ ತುಂಬ ಚೆನ್ನಾಗಿದೆ, ಕ್ಲಿಯರ್ ಆಗು ಕೂಡ ಕೇಳುತ್ತೆ ತುಂಬ. ನಿಮಗೆ ಬೋಟಲ್ಲಿ 13 mm ಡ್ರೈವರ್ಸ್ ಇದ್ದರೆ OnePlusಲ್ಲಿ ನಿಮಗೆ 12.4 mm ಡ್ರೈವರ್ಸ್ ಕೊಟ್ಟಿದ್ದಾರೆ. OnePlusಲ್ಲಿ 100% ವಾಲ್ಯೂಮ್ ಕೊಟ್ಟಾಗ ಒಂದು ರೀತಿ ಬಜ್ ನಾಯ್ಸ್ ಬರುತ್ತೆ. ಬಜ್ ಅಂದರೆ ಒಂದು ರೀತಿ ಮಿಕ್ಸಪ್ ಆಗಿರೋ ಥರ, ತುಂಬ ಕ್ಲಿಯರಾಗಿ ಕೇಳಲ್ಲ ಅದು ಆಯಿತಾ. ಒಂಥರ ಕಿವಿಗೆ ಗಾಳಿ ಉದ್ದಂಗೆ ಫೀಲ್ ಕೊಡುತ್ತೆ. ಗಾಳಿ ಉದ್ದಾಗ ಹಿಂಗೆ ಸೌಂಡ್ ಬರುತ್ತೆ ಅಲ್ವಾ. ಸೊ ಸಾಂಗ್ ಪ್ಲೇ ಮಾಡಿದಾಗ ಆ ರೀತಿ ಒಂದು ಫೀಲ್ನ ಕೊಡುತ್ತೆ. ಬಟ್ ಈ ಕ್ಲಾರಿಟಿ ಎರಡು ಕೂಡ ತುಂಬ ಚೆನ್ನಾಗಿದೆ, ಎರಡು ತುಂಬ ಕ್ರಿಸ್ಪ್ ಆಗಿದೆ. ನಾನು ಚೆಕ್ ಮಾಡ್ದಂಗೆ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ತುಂಬ ಚೆನ್ನಾಗಿದೆ. ನಿಮಗೆ ಎರಡರಲ್ಲೂ ಕೂಡ ಈಕ್ವಲೈಸರ್ ಮೋಡ್ ಸಿಗ್ತಾ ಇದೆ. ನಿಮಗೆ ಬೋಟಲ್ಲಿ ಸ್ಪೇಷಿಯಲ್ ಸೌಂಡ್ ಸಿಗ್ತಾ ಇರುವಂಥದ್ದು. ಸೊ ಅದು ಒಂದು ಬೆಂಕಿ ಫೀಚರ್. ಅದೊಂದು ರೀತಿ ಬೆಂಚ್ ಮಾರ್ಕ್ ಆಯಿತಾ, ಸ್ಪೇಷಿಯಲ್ ಆಡಿಯೋ ಬೈ ಬೋಟ್ ಅಂತ ಹೊಸ ಒಂದು ಈಕ್ವಲೈಸರ್ನ ಆ್ಯಡ್ ಮಾಡಿದ್ದಾರೆ. ಅವ್ರದ್ದು ಸಿಗ್ನೇಚರ್ ಸೌಂಡ್ ಬೇರೆ ಇದೆ ಆಯಿತಾ ಬೋಟ್ ಅವ್ರದ್ದು. ಸೊ ಅದು ಕೆಲವು ಜನಕ್ಕೆ ಇಷ್ಟ ಆಗ್ಬೋದು, ಒಂದು ತುಂಬ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸೊ ಅಂದರೆ ಅಪ್ಲಿಕೇಶನಲ್ಲಿ ಬೇಕಾದರೆ ನೀವು ನಿಮಗೆ ಇಷ್ಟ ಬಂದಂಗೆ ಒಂದು ಈಕ್ವಲೈಸರ್ನ ಸೆಟ್ ಮಾಡ್ಕೊಬೋದು ಆಯಿತಾ. ಒಂದು ಒಳ್ಳೆಯ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಎರಡೂ ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಒಟ್ಟಿಗೆ ತುಂಬ ಕ್ರಿಸ್ಪಾಗಿ 100% ವಾಲ್ಯೂಮನ್ನು ತುಂಬ ಕ್ರಿಸ್ಪಾಗಿ ಕೇಳೋದು ಈ ಒಂದು ಬೋಟ್ ಅಂತ ಅನ್ನಿಸ್ತು ಆಯಿತಾ. ಜೊತೆಗೆ ಕಾಸ್ಟ್ ಕೂಡ ತುಂಬ ಕಡಿಮೆ, ₹500 ಡಿಫ್ರೆನ್ಸ್ ಇದೆ ಆಯಿತಾ. ₹1,800 ಇದೆ. ನೆಕ್ಸ್ಟ್ ಏನಾದರೂ ಯಾವ್ದಾದ್ರು ಸೇಲ್ ಬಂತು ಅಂದರೆ ಇನ್ನೂ ಕಡಿಮೆ ಆಗ್ಬೋದು. ಈಗಲೇ ₹1,800 ಇದೆ ಅಂದರೆ ಕಂಪ್ಲೀಟ್ ವ್ಯಾಲ್ಯೂ ಫಾರ್ ಮನಿ ಅಂತ ಅನ್ನಿಸ್ತು ಬೋಟ್ ನನಗೆ ಅನ್ನಿಸ್ದಂಗೆ. ಎರಡೂ ಕೂಡ ತುಂಬ ಚೆನ್ನಾಗಿದೆ. ಬಟ್ ಬೆಲೆ ನೋಡೋದಕ್ಕೆ ಹೋದರೆ ಬೋಟನ್ನು ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ಪ್ರಿಫರ್ ಮಾಡಬಹುದು. ಜೊತೆಗೆ 100 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕ್, 100 ಗಂಟೆ ಬೇಡ 70 ಗಂಟೆ ಬಂದರೂ ಕೂಡ ಬೆಂಕಿ ಬ್ಯಾಟ್ರಿ ಬ್ಯಾಕಪ್ ಅಂತ ನನಗೆ ಅನಿಸುತ್ತೆ. ಮೆಜಾರಿಟಿ ಜನಕ್ಕೆ ನೋಡಿ ಟ್ರೂ ವೈರ್ಲೆಸ್ ಇಯರ್ಬಡ್ಗಿಂತ ಈ ನೆಕ್ ಬ್ಯಾಂಡ್ ಏನಿದೆ ಕೆಲವು ಜನ ಕನ್ವೀನಿಯೆಂಟ್ ಅನಿಸುತ್ತೆ. ಅದು ತುಂಬ ಟ್ರಾವೆಲ್ ಮಾಡೋರಿಗೆ ನೆಕ್ ಬ್ಯಾಂಡ್ ಕೆಳಗೆ ಬಿದ್ದೋಗೋ ಚಾನ್ಸ್ ಇರಲ್ಲ ಆಯಿತಾ. ಸೊ ಈ ಕಾರಣದಿಂದ ಸೊ ಇದಿಷ್ಟು ನನ್ನ ಈ ಒಂದು ನೆಕ್ ಬ್ಯಾಂಡ್ಗಳ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ಈ ಎರಡರ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡಿ. ನಿಮ್ಗೆ ಯಾವುದು ಅಫೋರ್ಡಬಲ್ ಅನಿಸುತ್ತೆ, ಚೆನ್ನಾಗಿದೆ ಅನಿಸುತ್ತೆ, ಪರ್ಚೇಸ್ ಮಾಡ್ಬೋದು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.